ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಡಿಗ್ರಿ ಮುಗಿಸ್ಕೊಂಡಿದ್ದೀರಾ, ಲೈಕ್ ನೀವು BA, BSc, BCA, MBBS, BDS, ನರ್ಸಿಂಗ್ ಯಾರೆಲ್ಲ ಮುಗಿಸಿದ್ದೀರಾ ಅವ್ರಿಗೆ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಇದಾವೆ. NSP ಮತ್ತು SSP ಬಿಟ್ಟು ಇನ್ನು ಬೇರೆ ಬೇರೆ ಸ್ಕಾಲರ್ಶಿಪ್ ಇದಾವೆ. ಸೊ ಆ ಸ್ಕಾಲರ್ಶಿಪ್ ಅಲ್ಲಿ ಇದೊಂದಿದೆ, ಯಾವ್ದಪ್ಪ ಅಂದ್ರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ್ ಟ್ರಸ್ಟ್ ಅಂತ. ಇದು ವಿದ್ಯಾರ್ಥಿ ವೇತನ ಯೋಜನೆ ಆಗಿದೆ. ಸೊ ಇದು ಬಂದ್ಬಿಟ್ಟು ಎಲ್ಲಾ ಕೋರ್ಸ್ಗಳಿಗೆ ಅಂದ್ರೆ ಯಾರೆಲ್ಲ ಡಿಗ್ರಿ ಮುಗಿಸ್ಕೊಂತಾರ ಅವ್ರಿಗೆ ಇದು ಏನಪ್ಪಾ ಅಂದ್ರೆ ಅನಿವಾರ್ಯ ಆಗುತ್ತೆ. ಸೊ ಈ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ, ಈ ಸ್ಕಾಲರ್ಶಿಪ್ ಹಾಕ್ಬೇಕಂದ್ರೆ ಏನೇನ್ ಎಲಿಜಿಬಿಲಿಟಿ ಬೇಕಂದ್ರೆ ಅರ್ಹತೆ ಬೇಕಪ್ಪ. ಇಲ್ಲಿ ನೋಡ್ಕೋಬಹುದು ನೀವು. ಇಲ್ಲಿ ಸೊ ಕರ್ನಾಟಕದ ನಿವಾಸಿ ಆಗಿರಬೇಕು, ಕುಟುಂಬದ ವಾರ್ಷಿಕ ಆದಾಯ 1 ಲಕ್ಷ ಮೀರಿರಬಾರದು, ನಿಗದಿತ ಕನಿಷ್ಠ ಅಂಕಗಳನ್ನು ಪಡೆದಿರಬೇಕು, ಮಾನ್ಯತೆ ಪಡೆದ ಕಾಲೇಜು ವಿಶ್ವವಿದ್ಯಾಲಯದ ನಿಯಮಿತ ವಿದ್ಯಾರ್ಥಿ ಆಗಿರ್ಬೇಕು. ಸೊ ಇಷ್ಟೆಲ್ಲ ಒಂದು ಎಲಿಜಿಬಿಲಿಟಿ ಬೇಕಾಗುತ್ತೆ. ಸೊ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಇಲ್ಲಿ ನೋಡ್ಕೋಬಹುದು. BA, BSc, BCA, BBA, BE, MBBS, BDS, ನರ್ಸಿಂಗ್, ಫಾರ್ಮಸಿ, ಲಾ, ಡಿಪ್ಲೊಮಾ, ITI. ಸೊ ಇಷ್ಟೆಲ್ಲ ಕೋರ್ಸ್ ಯಾರೆಲ್ಲ ಮಾಡಿದ್ರೆ ಅವರು ಈ ಸ್ಕಾಲರ್ಶಿಪ್ ಅನ್ನು ಯೂಸ್ ಮಾಡ್ಕೋಬಹುದು. ಜೊತೆಗೆ ಏನಪ್ಪಾ ಅಂತಂದ್ರೆ, ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೋಡಬಹುದು ನೀವು, 15/7/2026 ಅಂತ ಲಾಸ್ಟ್ ಡೇಟ್ ಇದೆ. ಸೊ ಇನ್ನು ಒಂದು 4 ರಿಂದ 5 ದಿನ ಅಷ್ಟೇ ಉಳಿದಿದೆ. ಸೊ ಬೇಗ ಹೋಗಿ ಅಪ್ಲಿಕೇಶನ್ ಹಾಕೊಳ್ಳಿ. ಸೊ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಸೊ ಏನ್ ಮಾಡ್ಬೇಕಂದ್ರೆ, ಇಲ್ಲೊಂದು QR ಕೋಡ್ ಇದೆ, QR ಕೋಡ್ ಸ್ಕ್ಯಾನ್ ಮಾಡಿ ಸೊ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಪ್ಪ ಅಂತಂದ್ರೆ ನೀವು ಸೊ ಇಲ್ಲಿ www.ss ಜನಕಲ್ಯಾಣ ಟ್ರಸ್ಟ್ ಆರ್ಗನೈಸೇಷನ್ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ತರ ಒಂದು ನೀವು ಅಂದ್ರೆ ಗೂಗಲ್ ಹೋಗಿ ನೀವು ಟೈಪ್ ಮಾಡಿದ್ರೆ ಸೊ ಈ SS ಜನಕಲ್ಯಾಣ trust.org. ಸೊ ಈ ತರ ಒಂದು ಟೈಪ್ ಮಾಡಿದ್ರೆ ಸೊ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ, ನೋಡ್ಕೋಬಹುದು ಇಲ್ಲಿ. ಸೊ ಅಪ್ಲೈ ಆನ್ಲೈನ್ ಅಂತಿದೆ. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೋಡ್ಕೋಬಹುದು ನೀವು ಇಲ್ಲಿ. ಸೊ ಕ್ಲಿಕ್ ಹೇರ್ ಟು ಲಾಗಿನ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಕೂಡ ಇಲ್ಲಿ ನೋಡ್ಕೊಳ್ಳಿ ಯಾವ ತರ ಸಬ್ಮಿಟ್ ಮಾಡ್ಬೇಕಂತ. ಇಲ್ಲಿ ಕೂಡ ಪ್ರೊಸೀಜರ್ ಕೂಡ ಇದೆ. ಸ್ಟೆಪ್ 1 ಕ್ರಿಯೇಟ್ ನ್ಯೂ ಲಾಗಿನ್ ಅಂತ ಇದೆ. ಸೊ ಪ್ರತಿಯೊಂದು ಕೂಡ ಈ ತರ ಒಂದು ಪೇಜ್ ಇದೆ. ಸೊ ಲಾಗಿನ್ ಮಾಡ್ಕೊಂಡು ಆಲ್ರೆಡಿ ಲಾಗಿನ್ ಅಂತ ಇದ್ರೆ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬಹುದು. ಸೊ ಜೊತೆಗೆ ಏನಪ್ಪಾ ಅಂದ್ರೆ ಸ್ಟೆಪ್ 3 ಫಿಲ್ ಇನ್ ದ ಅಪ್ಲಿಕೇಶನ್. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್, ನಿಮ್ದು SLC, PUC, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ತಕ್ಕಂತೆ ನೀವು ಏನಪ್ಪ ಕರೆಕ್ಟ್ ಆಗಿ ಫಿಲ್ ಮಾಡ್ಕೊಂಡು ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ಒಂದ್ ವೇಳೆ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಸೊ ಯಾವ ತರ ಒಂದು ನೀವು ಅಪ್ಲೈ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಹಾಕಬೇಕು, ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಕಮೆಂಟ್ ಮಾಡಿ. ಸೊ ಅದ್ರ ಪರವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಈ ವಿಡಿಯೋ ಯೂಸ್ಫುಲ್ ಆದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಎಷ್ಟಪ್ಪ ಅಂತಂದ್ರೆ 15/7/2026 ಇದೆ. ಸೊ ಇಲ್ಲಿ ನೋಡ್ಕೋಬಹುದು. ಸೊ ಈ ತರ ಒಂದು ಪೇಜ್ ಇದೆ, ಇದು ಕೂಡ ನೋಡ್ಬೋದು ನೀವು ಇಲ್ಲಿ. ಸೊ ಇವ್ರು ಬಂದ್ಬಿಟ್ಟು ಯಾರಪ್ಪ ಅಂದ್ರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅಂತ. ಸೊ ಇವ್ರು ದಾವಣಗೆರೆ MLA. ಇವಾಗ ಜಸ್ಟ್ ಅವ್ರ ಮಗ ಯಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು, ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಅಂತ. ಸೊ ಇವ್ರು ಜಸ್ಟ್ ಪ್ರೆಸೆಂಟ್ MLA ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರದ್ದು ಒಂದು ಟ್ರಸ್ಟ್ ಇದೆ. ಸೊ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಅಪ್ಲಿಕೇಶನ್, ಸೊ ಈ ಸ್ಕಾಲರ್ಶಿಪ್ ಯೂಸ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ. ಸೊ ಥ್ಯಾಂಕ್ ಯು ಸೋ ಮಚ್.